ನಿನ್ನೆ ಸರ್ ಎಚ್ ಸೋಮಶೇಖರ್ ಅವರು ಹೆಬ್ಬಾರ್ ಅವರು ಸರ್ ಹೋಟ್ಲಿಗೆ ಬಂದಿದ್ದಾರೆ, ಹೌದಾ ಸರ್? ಇಲ್ಲ, ನನಗೆ ಗೊತ್ತಾಗಿಲ್ಲ, ಅದನ್ನ ನಾನು ನೋಡಿಲ್ಲ ಅದನ್ನ. ಅವರೇನು ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಎಚ್ ಸೋಮಶೇಖರ್ ಅವರು. ಬಟ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಸರ್ 3 ಅಭ್ಯರ್ಥಿಗಳು ಗೆಲ್ತಾರೆ ಸರ್? 100% ನಮ್ಮ 3 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅಂತೀರಿ, ವಿಶ್ವಾಸ ವ್ಯಕ್ತಪಡಿಸ್ತೀರಿ ಸರ್? 100% ಗೆದ್ದೇ ಗೆಲ್ತಾರೆ. ಅವ್ರು ನಾವು ಗೆಲ್ತೀವಿ ಅಂತಾರಲ್ಲ ಸರ್ ಅವ್ರು ಬಿಜೆಪಿ ಅವರು. ಅವ್ರು ಯಾವ ಇದರಲ್ಲಿ ಈ ಕ್ವೆಶ್ಚನ್ ಅಲ್ಲಿ ಹೇಳ್ತಾ ಇದಾರೆ ಗೊತ್ತಿಲ್ಲ. ಅವ್ರಿಗೆ ಮತಗಳು ಬೇಗ ಇಲ್ಲ, ಅಷ್ಟು ಮತಗಳ ಶಾರ್ಟೇಜ್ ಇದೆ. ಬಟ್ ಅಷ್ಟು ಮತಗಳನ್ನ ಹಾಕಿಸ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇಂಥ ಸುಳ್ಳನ್ನು ಅನೇಕ ಬಾರಿ ಈ ಬಿಜೆಪಿಯವರು ಅವ್ರ ಜೊತೆಗೆ ಇವತ್ತು ಜೆಡಿಎಸ್ ಪಕ್ಷದವರು ಕೂಡ ಸೇರ್ಕೊಂಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ನಿನ್ನೆ ಸರ್ ಎಚ್ ಸೋಮಶೇಖರ್ ಅವರು ಹೆಬ್ಬಾರ್ ಅವರು ಸರ್ ಹೋಟ್ಲಿಗೆ ಬಂದಿದ್ದಾರೆ, ಹೌದಾ ಸರ್? ಇಲ್ಲ, ನನಗೆ ಗೊತ್ತಾಗಿಲ್ಲ, ಅದನ್ನ ನಾನು ನೋಡಿಲ್ಲ ಅದನ್ನ. ಅವರೇನು ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಎಚ್ ಸೋಮಶೇಖರ್ ಅವರು. ಬಟ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಸರ್ 3 ಅಭ್ಯರ್ಥಿಗಳು ಗೆಲ್ತಾರೆ ಸರ್? 100% ನಮ್ಮ 3 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಅಂತೀರಿ, ವಿಶ್ವಾಸ ವ್ಯಕ್ತಪಡಿಸ್ತೀರಿ ಸರ್? 100% ಗೆದ್ದೇ ಗೆಲ್ತಾರೆ. ಅವ್ರು ನಾವು ಗೆಲ್ತೀವಿ ಅಂತಾರಲ್ಲ ಸರ್ ಅವ್ರು ಬಿಜೆಪಿ ಅವರು. ಅವ್ರು ಯಾವ ಇದರಲ್ಲಿ ಈ ಕ್ವೆಶ್ಚನ್ ಅಲ್ಲಿ ಹೇಳ್ತಾ ಇದಾರೆ ಗೊತ್ತಿಲ್ಲ. ಅವ್ರಿಗೆ ಮತಗಳು ಬೇಗ ಇಲ್ಲ, ಅಷ್ಟು ಮತಗಳ ಶಾರ್ಟೇಜ್ ಇದೆ. ಬಟ್ ಅಷ್ಟು ಮತಗಳನ್ನ ಹಾಕಿಸ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇಂಥ ಸುಳ್ಳನ್ನು ಅನೇಕ ಬಾರಿ ಈ ಬಿಜೆಪಿಯವರು ಅವ್ರ ಜೊತೆಗೆ ಇವತ್ತು ಜೆಡಿಎಸ್ ಪಕ್ಷದವರು ಕೂಡ ಸೇರ್ಕೊಂಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.